ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಸಂಕಷ್ಟಹರ ಚತುರ್ಥಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಬಾರಿ ಬಂದಿರುವಂಥ ಸಂಕಷ್ಟಹರ ಚತುರ್ಥಿಯು ವಿಘ್ನರಾಜ ಸಂಕಷ್ಟಹರ ಚತುರ್ಥಿಯು ಆಗಿರುತ್ತದೆ. ಈ ಒಂದು ಸಂಕಷ್ಟಹರ ಚತುರ್ಥಿ ವಿಶೇಷತೆ ಏನಪ್ಪ ಅಂತಂದರೆ, ಇದು ಆಶ್ವೀಜ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿಯು ಪ್ರಾರಂಭವಾಗುವಂಥದ್ದು 9ನೇ ತಾರೀಕು ಗುರುವಾರ ರಾತ್ರಿ 10:56 ಪ್ರಾರಂಭವಾಗಿರುವಂಥದ್ದು. 10ನೇ ತಾರೀಕು ಶುಕ್ರವಾರ ರಾತ್ರಿ 7:39 ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು 10ನೇ ತಾರೀಕು ಶುಕ್ರವಾರ ನಾವು ಈ ಒಂದು ಸಂಕಷ್ಟ ಚತುರ್ಥಿನ ಆಚರಣೆ ಮಾಡಬೇಕಾಗುತ್ತದೆ. ಹಾಗೆಯೇ ಚಂದ್ರೋದಯದ ಸಮಯ ಅಂತ ಬಂದಾಗ ರಾತ್ರಿ 8:45 ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ, ನೀವು ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ನಂತರದಲ್ಲಿ ನೀವು ದೇವರ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೊಳ್ತೀರ, ಅದರಲ್ಲೂ ಶುಕ್ರವಾರ ಆಗಿರೋದ್ರಿಂದ ನಾವು ಕಳಸವನ್ನು ಬದಲಾಯಿಸುವ ದಿನವಾಗಿರುತ್ತದೆ. ಹಾಗಾಗಿ ನೀವು ಕಳಸವನ್ನು ಬದಲಾಯಿಸಿ ಎಲ್ಲ ರೀತಿಯಲ್ಲೂ ನೀವು ಶುಕ್ರವಾರದ ಪೂಜೆ ರೀತಿಯೇ ಮಾಡಿಕೊಂಡು ನಂತರದಲ್ಲಿ ಗಣೇಶನಿಗೆ ನೀವೊಂದು ಗರಿಕೆಯನ್ನಿಟ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಇವತ್ತಿನ ದಿವಸ ನಾವು ಉಪವಾಸವಿದ್ದು ಸಂಪೂರ್ಣವಾಗಿ ನಾವು ಇವತ್ತಿನ ದಿವಸ ನಿನ್ನ ಪೂಜೆಯನ್ನು ಮಾಡ್ತೇವೆ, ನನ್ನ ಕೋರಿಕೆ ಈಡೇರಿಸು ಅಂತೇಳಿ ಗಣೇಶನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜಾ ವ್ರತಗಳನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಇನ್ನು ಉಪವಾಸ ಅಂತ ಬಂದಾಗ ನಿಮಗೆ ಗೊತ್ತಿರುವಂಥದ್ದೇ, ಶಕ್ತಿ ಯಾರಿಗೆಲ್ಲ ಶಕ್ತಿ ಇರುತ್ತೋ ಅಂದರೆ ಆರೋಗ್ಯವಾಗಿರ್ತಾರೋ ಅಂಥವರು ಸಂಪೂರ್ಣವಾಗಿ ಉಪವಾಸ ಇದ್ದು ಆಚರಣೆ ಮಾಡಿದರೆ ಒಳ್ಳೆಯದು. ಅಥವಾ ಯಾರಿಗೆಲ್ಲ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರುತ್ತೆ, ಅಥವಾ ಒಂದು ಮಗುವಿಗೆ ಹಾಲನ್ನು ಕುಡಿಸ್ತಾ ಇರ್ತೀರಿ, ಅಥವಾ ಒಂದು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಹೀಗೇನೆ ಒಂದು ವಯಸ್ಸಿಗೆ ಅನುಗುಣವಾಗಿ ಕೆಲವೊಂದು ಕಾಯಿಲೆಗಳಿದ್ದಾಗ ಆ ಒಂದು ಸಂದರ್ಭದಲ್ಲಿ ಉಪವಾಸ ಮಾಡೋದಕ್ಕೆ ಆಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನೀವು ಉಪವಾಸ ಇರೋದೇನು ಬೇಡ, ಆದಷ್ಟು ಅವತ್ತಿನ ದಿವಸ ಒಂದು ಅವಲಕ್ಕಿ, ಉಪ್ಪಿಟ್ಟು ಇವೆಲ್ಲವನ್ನು ಮಾಡಿಕೊಂಡು ಬೆಳಗ್ಗೆ ಒಂದು ಸಂಕಲ್ಪ ಮಾಡ್ಕೊಳ್ತೀರಲ್ಲ, ನಂತರದ ಸಮಯದಲ್ಲಿ ನೀವು ಒಂದು ಅವಲಕ್ಕಿ, ಉಪ್ಪಿಟ್ಟು, ಹಾಲು, ಹಣ್ಣು ಇದನ್ನೆಲ್ಲ ತೆಗೆದುಕೊಂಡು ಸರಳವಾಗಿ ನೀವು ಉಪವಾಸವನ್ನು ಆಚರಣೆ ಮಾಡ್ಬೋದು. ರಾತ್ರಿ ಚಂದ್ರೋದಯ ಸಮಯವನ್ನು ನೋಡಿಕೊಂಡು ಚಂದ್ರನಿಗೆ ಆರ್ಘ್ಯವನ್ನು ಬಿಟ್ಟು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದಾಗುತ್ತದೆ. ಹಾಗೆಯೇ ಬೆಳಗ್ಗೆ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಿ, ಸಂಜೆ ಸಮಯದಲ್ಲಿ ಏನಪ್ಪ ಅಂತಂದರೆ, ಸಂಜೆ ನಮಗೆ ಸೂರ್ಯಾಸ್ತ ಸಮಯ ಅಂತ ಬಂದಾಗ 6:05 ಸೂರ್ಯಾಸ್ತ ಆದ ನಂತರದಲ್ಲಿ ನೀವು ಪೂಜೆಯ ಸಿದ್ಧತೆಯನ್ನು ಪ್ರಾರಂಭ ಮಾಡಿಕೊಳ್ಳಬೇಕಾಗುತ್ತದೆ. ಯಾಕಂದರೆ ನಮಗೆ ಚಂದ್ರೋದಯ ಸಮಯವಿರುತ್ತೆ ರಾತ್ರಿ 8:45 ಅಂದರೆ 8:46. ಸೊ ಹಾಗಾಗಿ ನಿಮಗೆ ಅಲ್ಲಿವರೆಗೂ ಸಮಯವಿರುತ್ತದೆ. ಮತ್ತೊಮ್ಮೆ ತಲೆಗೆ ಸ್ನಾನವನ್ನು ಮಾಡಿಕೊಂಡು ನೀವು ಗಣೇಶನ ಬಳಿ ಬಂದು, ಅಂದರೆ ದೇವರ ಮನೆಗೆ ಬಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತಂದರೆ, ಕಳಸದ ರೂಪದಲ್ಲಾದ್ರೂ ನೀವು ಒಂದು ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೋಬೋದು. ಅಂದರೆ ಕಳಸದಲ್ಲಿ ನೀರನ್ನು ಹಾಕಿ ಒಂದು ಹೂವು ಮತ್ತು ಸ್ವಲ್ಪ ಅಕ್ಷತೆಯನ್ನು ಆ ಕಳಸದ ಒಳಗೆ ಹಾಕಿಬಿಟ್ಟು ಒಂದು ಸಂಕಲ್ಪ ಮಾಡ್ಕೋಬೇಕು. ವಿಘ್ನರಾಜ ಸಂಕಷ್ಟ ಚತುರ್ಥಿ ವ್ರತಂ ಕರಿಷ್ಯೆ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಗಣೇಶನ ಮಂತ್ರವನ್ನು ಓಂ ಗಂ ಗಣಪತಾಯ ನಮಃ ಅಂತ ಈ ಮಂತ್ರದಿಂದ ಧ್ಯಾನ ಮಾಡಿಕೊಂಡು ನೀವು ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕಾಗುತ್ತದೆ. ಅಥವಾ ನೀವು ಕಳಸ ಹಿಡದೆ ಹೋದಾಗ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ವಿಳೆದೆಲೆ ಇಡ್ಕೋಬೋದು. ವಿಳೆದೆಲೆ ಇಲ್ಲ ಅಂತಂದರೆ ನೀವು ಎಕ್ಕದ ಎಲೆಯನ್ನು ಉಪಯೋಗಿಸ್ಕೋಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಗಣೇಶನ ಪೂಜೆಯಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ಎಕ್ಕೆ ಎಲೆ, ಅದರ ಜೊತೆಲಿ ಎಕ್ಕೆದ ಹೂವನ್ನು ಸಹ ನಾವು ಬಳಸ್ಕೊಳ್ತೇವೆ. ಹಾಗಾಗಿ ಇಲ್ಲ ಅಂತಂದರೆ ವಿಳೆದೆಲೆ, ತಪ್ಪಿದ್ರೆ ಎಕ್ಕೆ ಎಲೆಯನ್ನು, ಎರಡರಲ್ಲಿ ಯಾವುದಾದ್ರೂ ಉಪಯೋಗಿಸ್ಕೋಬೋದು. ಆ ಒಂದು ಅಕ್ಕಿಯ ಮೇಲೆ ಒಂದು ಎಲೆಯನ್ನು ಇಟ್ಟು, 2 ಎಲೆಯನ್ನು ಇಟ್ಟು ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು 3 ಎಳೆಯ ದಾರವನ್ನು ಎಡದಿಂದ ಬಲಕ್ಕೆ ಬರುವ ರೀತಿಯಲ್ಲಿ ಹಾಕಿ ನಂತರದಲ್ಲಿ ಹೂವಿಂದ ಅಲಂಕಾರ ಮಾಡಿ. ಯಾವ ಹೂವು ಸಿಗುತ್ತೋ, ಮಲ್ಲಿಗೆ ಹೂವು ಸಿಕ್ಕರೆ ಒಳ್ಳೆಯದು, ಮಲ್ಲಿಗೆ ಹೂವು ಮತ್ತು ಕೆಂಪು ಹೂವಿಂದ ಅಲಂಕಾರ ಮಾಡಿ. ಆ ಸಮಯದಲ್ಲಿ ಯಾವ ಹೂವು ಇರುತ್ತೆ ಅದೇ ಹೂವಿಂದ ಅಲಂಕಾರ ಮಾಡಿ ಗಣೇಶನಲ್ಲಿ ಒಂದು ಗೆಜ್ಜೆ ವಸ್ತ್ರವನ್ನು, 2 ಎಳೆ ಗೆಜ್ಜೆ ವಸ್ತ್ರನ ಹಾಕಿ 2 ದೀಪವನ್ನು ಹಚ್ಚಿಡಬೇಕು. ಅದ್ರ ಜೊತೆಯಲ್ಲಿ 5 ದೀಪಗಳು ಅಥವಾ 5 ಮುಖ ಇರುವಂಥ ದೀಪಗಳನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು. 3 ಅಥವಾ 5 ತುಂಬಾ ವಿಶೇಷವಾದದ್ದು. ಯಾಕಂದರೆ ನಾವು ಪಂಚಮುಖಿ ಗಣಪತಿ ಅಂತೀವಲ್ಲ, ಆ ರೀತಿಯಾಗಿ 5 ದೀಪಗಳನ್ನು ಹಚ್ಚಿಟ್ರೆ ತುಂಬ ಒಳ್ಳೆಯದು. ದೀಪಾರಾಧನೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಒಂದು ಕಾಯಿಯನ್ನು ಸಂಕಲ್ಪ ಮಾಡಿಕೊಂಡು ಗಣೇಶನ ಬಳಿ ಇಟ್ಟು ಸಿದ್ಧತೆ ಮಾಡ್ಕೊಳ್ಳಿ. ನಿಮಗೆ ಚಂದ್ರೋದಯ ಸಮಯ ಹತ್ತಿರ ಬರ್ತಿದ್ದ ಹಾಗೆ ನೀವು ಏನು ಮಾಡಬೇಕು ಅಂತಂದರೆ, ಇನ್ನೊಂದು ಮಾಹಿತಿ, ಪ್ರಸಾದವನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಳ್ಳೇಬೇಕಾಗುತ್ತದೆ. ಪ್ರಸಾದ ಅಂತ ಬಂದಾಗ ಮೋದಕ ಮಾಡ್ಕೋಬೋದು, ಕಡಲೆಕಾಳಿನ ಉಸ್ಲಿ ಮಾಡ್ಕೋಬೋದು, ಅಥವಾ ಹೆಸರುಬೇಳೆ ಕೋಸಂಬರಿ ಮಾಡ್ಕೊಳ್ಳಿ, ಅಥವಾ ತೆಂಗಿನಕಾಯಿಯ ಪ್ರಸಾದವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಗಣೇಶನಿಗೆ ತೆಂಗಿನಕಾಯಿ ಪ್ರಸಾದ ಅಂದ್ರೂ ತುಂಬಾ ಇಷ್ಟ. ಹಾಗಾಗಿ ಅದರಿಂದನೂ ಕೂಡ ನೀವು ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೋದು, ಅಥವಾ ಹಾಲಿನ ಖೀರನ್ನು ಮಾಡ್ಬೋದು. ಈ ರೀತಿಯಾಗಿ ಒಂದು ಗಣೇಶನಿಗೆ ವಿಶೇಷವಾಗಿ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಇವೆಲ್ಲ ಪೂಜೆಯ ಸಿದ್ಧತೆ ಮಾಡ್ಕೊಂಡಿರ್ತೀರಿ. ಇದು ಚಂದ್ರೋದಯ ಸಮಯ ನಮಗೆ 8:46. ಆ ಒಂದು ಸಮಯದಲ್ಲಿ ನೀವು ಗಣೇಶನ ಪೂಜೆಯನ್ನು ಪ್ರಾರಂಭಿಸಬೇಕು.
ಮಾಡಬೇಕಾಗುತ್ತದೆ. ಕುಂಕುಮಾರ್ಚನೆನಾದರೂ ಮಾಡ್ಕೋಬೋದು ಅಥವಾ ಹೂವಿನಿಂದನಾದರೂ ಅರ್ಚನೆ ಮಾಡ್ಕೋಬೋದು. ಗಣೇಶನ ಅಷ್ಟೋತ್ತರ ಹೇಳ್ಕೊಳ್ಳಿ, ಇಲ್ಲ ಅಂತಂದರೆ ಓಂ ಗಂ ಗಣಪತಾಯ ನಮಃ ಅಂತ 108 ಬಾರಿ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ಕೊಳ್ಳಿ, ಅಥವಾ ಹೂವಿಂದ ಅಲಂಕಾರ ಮಾಡಿಕೊಂಡು ಹೂವಿನಿಂದ ಅರ್ಚನೆ ಮಾಡ್ಕೋಬೇಕು. ಅದರ ನಂತರದಲ್ಲಿ ನೀವು ಅದು ಸಂಕಷ್ಟ ಚತುರ್ಥಿಯಲ್ಲಿ ಒಂದು ಕತೆ ಇರುತ್ತೆ, ಆ ಕಥೆಯನ್ನು ಓದ್ಕೋಬೇಕು. ನೀವು ಹಾಗೆ ಬಿಡೋದಕ್ಕೆ ಹೋಗಬೇಡಿ, ಅಷ್ಟೋತ್ತರ ಮಾಡಿಕೊಂಡು ಆ ಕಥೆಯನ್ನು ಓದಿ ನಂತರದಲ್ಲಿ ನೀವು ಗಣೇಶನ ಬಳಿ ಇರುವಂಥ ನಾವೇನೋ ಒಂದು ಸಂಕಲ್ಪ ಮಾಡಿಟ್ಟಿರ್ತೀವೋ ಅದೇ ಕಾಯನ್ನೇ ಹೊಡೆದು ಮಂಗಳಾರತಿಯನ್ನು ಮಾಡಿಕೊಂಡು ನಂತರದಲ್ಲಿ ಚಂದ್ರನಿಗೆ ಆರ್ಘ್ಯವನ್ನು ಬಿಡಬೇಕು. ಚಂದ್ರನಿಗೆ ಆರ್ಘ್ಯ ಬಿಡೋ ರೀತಿಯ ಯಾವ ರೀತಿ ಅಂತಂದರೆ, ಒಂದು ಪುಟ್ಟದ ಕಳಸ ತೆಗೆದುಕೊಳ್ಳಿ, ಅದರ ಸ್ವಲ್ಪ ನೀರು ಮತ್ತು ಹಸಿ ಹಾಲನ್ನು ಹಾಕಿ ಒಂದು ಗರಿಕೆಯನ್ನು ಹಾಕಿ ಸ್ವಲ್ಪ ಮಟ್ಟಿಗೆ ಅಕ್ಷತೆಯನ್ನು ಹಾಕಿ ನೀವು ಚಂದ್ರನ ನೋಡಿಕೊಂಡು, ಅಂದರೆ ಚಂದ್ರ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಚಂದ್ರ ನಿಧಾನವಾಗಿ ಕಾಣಿಸ್ಬೋದು ಅಥವಾ ಕಾಣಿಸ್ತೇನೆ ಇರ್ಬೋದು ಮೋಡ ಮುಚ್ಕೊಂಡು. ಒಟ್ಟು ಚಂದ್ರನ ದಿಕ್ಕನ್ನು ನೋಡಿಕೊಂಡು ನೀವು ಚಂದ್ರನ ಬಳಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಅಂತ ಹೇಳಿ ನೀವು ಆರ್ಘ್ಯವನ್ನು ಬಿಡಬೇಕು. ನಿಧಾನವಾಗಿ ಆರ್ಘ್ಯವನ್ನು ಬಿಡ್ತಾ ಇರಬೇಕು. ಅಂದರೆ ಅದು ನಿಮ್ಮ ಕಾಲಿನ ಮೇಲೆ ಬೀಳಬಾರ್ದು. ಆ ನೀರು ಗಿಡದ ಮೇಲಾದ್ರೂ ಸರಿಯೇ ಅಥವಾ ನಿಮ್ಮ ಟೆರೆಸ್ ಮೇಲಾದ್ರೂ ಸರಿಯೇ, ಒಂದು ಪಾಟಿನಲ್ಲಿ ಆದರೂ ಸರಿಯೇ ಆ ಚಂದ್ರನಿಗೆ ಆರ್ಘ್ಯವನ್ನು ಬಿಡ್ತಾ ನೀವು ಓಂ ಚಂದ್ರಾಯ ನಮಃ ಅಂತೇಳಿ 3 ಬಾರಿ ಅಥವಾ 11 ಬಾರಿ ಹೇಳ್ಕೊಂಡು ನಂತರದಲ್ಲಿ ಗಣೇಶನನ್ನು ಕೂಡ ನೀವು ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರಿ. ಹಾಗಾಗಿ ಗಣೇಶನ ಒಂದು ಮಂತ್ರವನ್ನು ಹೇಳ್ಕೊಂಡು ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಂತರದಲ್ಲಿ ಆರ್ಘ್ಯವನ್ನು ಬಿಟ್ಟ ನಂತರದಲ್ಲಿ ಒಂದು ಊದಿನ ಕಡ್ಡಿಯನ್ನು ಬೆಳಗಿ ಆಮೇಲೆ ನೀವು ಮನೆ ಒಳಗೆ ಬಂದು ಮತ್ತೊಮ್ಮೆ ಗಣೇಶನಿಗೆ ನೀವು ಒಂದು ಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಉಪವಾಸವನ್ನು ಬಿಡಬೇಕಾಗುತ್ತದೆ. ಅಲ್ಲಿ ನಮ್ಮ ಗಣೇಶನಿಗೆ ಒಂದು ಚಂದ್ರ ದರ್ಶನ ಮಾಡಿಕೊಂಡು ಒಳಗೆ ಬಂದು ನಾವು ಗಣೇಶನಿಗೆ ಪ್ರಾರ್ಥನೆ ಮಾಡಿದ ನಂತರದಲ್ಲಿ ನಮಗೆ ಒಂದು ಸಂಕಷ್ಟ ಚತುರ್ಥಿಯ ಪೂಜೆ ಮುಕ್ತಾಯವಾಗುತ್ತದೆ. ಅಲ್ಲಿಗೆ ನಾವು ಉಪವಾಸವನ್ನು ಸಹ ಮುಕ್ತಾಯ ಮಾಡಬಹುದು. ಗಣೇಶನ ಬಳಿ ನೀವು ಎಲ್ಲ ರೀತಿಯಲ್ಲೂ ಕೇಳ್ಕೊಬೋದು. ಅಂದರೆ ನಿಮ್ಮ ಕಷ್ಟಗಳಿಗೆ ಏನೇ ಇರುತ್ತೆ ಎಲ್ಲವನ್ನು ಕೇಳಿಕೊಂಡು ಗಣೇಶನಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ನನ್ನ ಜೀವನದಲ್ಲಿ ಯಾವುದೇ ಒಂದು ವಿಘ್ನಗಳಿದ್ದರೂ ಎಲ್ಲವನ್ನೂ ಹೋಗಲಾಡಿಸಿ ನನ್ನ ಜೀವನದಲ್ಲಿ ಒಂದು ಖುಷಿ ಕೊಡು, ಸುಖ ಶಾಂತಿ ನೀಡು ಅಂತ ಕೇಳಿಕೊಂಡು ನೀವು ಪೂಜೆಯನ್ನು ಮುಕ್ತಾಯ ಮಾಡಬಹುದು. ಇಲ್ಲಿಗೆ ನಮಗೆ ವಿಘ್ನರಾಜ ಸಂಕಷ್ಟ ಚತುರ್ಥಿಯ ಪೂಜೆಯ ಮುಕ್ತಾಯವಾಗುತ್ತದೆ. ಹಾಗೆಯೇ ನಿಮಗೆ ಸಮಯವನ್ನು ಹೇಳಿದ್ದೇನೆ, ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಸಂಕಷ್ಟ ಚತುರ್ಥಿಯ ಪೂಜೆಯನ್ನು ಮುಕ್ತಾಯ ಮಾಡಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಸಂಕಷ್ಟ ಚತುರ್ಥಿ ಪೂಜೆಯ ವಿಧಾನ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ಒಂದು ಪೂಜೆಯ ಮೂಲಕ ತಿಳಿಸ್ಕೊಡೋದಕ್ಕಾಗಲಿಲ್ಲ ಕೆಲವೊಂದು ಕಾರಣಗಳಿಂದ. ಮುಂದಿನ ಬಾರಿ ನಾನು ಖಂಡಿತವಾಗ್ಲೂ ಒಂದು ಪೂಜೆಯ ಮೂಲಕ ನಿಮಗೆ ನಾನು ಸಂಕಷ್ಟ ಚತುರ್ಥಿ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು.